ಒಂದೀಟು ತಡ್ರಿ ಚಿಕ್ಕ ಒಂದೀಟು ಸೈಡ್ ಸರ್ ಈ ಕಡೆ ಹಿಂದಕ್ಕೆ ಬರ್ತೀಯ ಅಲ್ಲ ಒಂದೀಟು ಹಂಗೆ ಬಂದ್ಬಿಡಿ ತಡಿ ತಡಿ ಒಂದು ನಿಮಿಷ ತಡ್ರಿ ನೋಡ್ರಿ ನೋಡ್ರಿ ಹೆಣ್ಮಕ್ಳು ಸರಿ ಹೆಣ್ಮಕ್ಳು ಸರಿ ಹೆಣ್ಮಕ್ಳು ಸರಿ ಒಂದು ತಾಟ ತೊಗೊಂಬರ್ರಿ ಹೊಸ ತಾಟ ನೀ ಮೇಲೆ ಬರ್ಲಿದ್ದಾಗ ಹೊರ ಬಾ ನೀನು ಏನು ಕಾಟ ಇರ್ಲಿ ಬಾ ಹಾ ಎಂದು ಸರಿ ಎಂದು ಸರಿ ಎಂದು ಸರಿ ಎಂದು ಸರಿ ಎಂದು ಸರಿ ಸರಿ ಎಂದು ಸರಿ ಸರಿಲಿ ಎಂದಕ್ಕೆ ನಮ್ಮನ್ನ ಕೆಡಿ ಬಿಟ್ಟಿದೆ ಹೌದು ಹೌದು ನಮ್ಮಜ್ಜ ನಿನಗೇನು ಇವಪ್ಪ ನೀ ಕಡೆ ಬಾ ಹಿಂದಕ್ಕೆ भगवद्भाय नमः श्री गुरुभ्यो नमः शुद्धोदकेन समर्पयामि अनादिशाश्वतं शान्तं चैतरूपकं चिरभस्मं लिङ्गधारणं श्री गुरुभ्यो समर्पयामि हर ओम त्रिगुणं त्रिगुणाकारं त्रियेजं पापसंहारं एकबिल्लं शिवार्पणं बिल्वं धारयामि वनस्पतेरपेतकण्ठा धूपदे आगदे सर्वदे धूपं दीपं मयादेमि सर्वदा कार्येषु सर्वदा कार्येषु सातीति मंगलमयामि धूपं समर्पयामि नमस्कारं करोमि कल्याणपदे नमो नमः श्रीशास्त्रं करोमि ಅಲ್ಲ ಇತ್ತು ನೋಡ್ರಿ ಅವ ಬಸ್ ಅಲ್ಲೇ ಬಾ ಅಲ್ಲೇ ಬ್ಯಾಗ್ ಇಟ್ಟಲ್ಲ
ಕುಂದ್ರಿ ಕಾಣಿಸುತ್ತೆ. ಬಾ ಪೈಲ್ಕಲ್ ಅವರು ನಿನ್ನೆ ದಿವಸ ಸಾಯಂಕಾಲ 4 ಗಂಟೆಗೆ ನಿಧನರಾಗಿದ್ದು, ಇವತ್ತಿನ ದಿವಸ ಅವರ ಅಂತ್ಯಕ್ರಿಯೆಯಲ್ಲಿ ನಾವು ನೀವೆಲ್ಲರೂ ಭಾಗವಾಗಿದ್ದೇವೆ. ಸಮಾಜದಲ್ಲಿ ಅವರು 86 ವರ್ಷಗಳ ಕಾಲ ಬದುಕಿ 96 ವರ್ಷಗಳ ಕಾಲ ಬದುಕಿ ತಮಗೆ 2 ಹೆಣ್ಣು ಮಕ್ಕಳು 3 ಜನ ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳನ್ನು ಪಡೆದಂತವರು ಸಮಾಜದಲ್ಲಿ ಕೃಷಿ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ನಡೆಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಬದುಕಿದಂತ ಒಬ್ಬ ವ್ಯಕ್ತಿ ಇವತ್ತು ನಿಮ್ಮೆಲ್ಲರನ್ನು ಆಗಲಿ ಹೋಗಿದ್ದು ಬಹಳ ದುಃಖದ ಸಂಗತಿ. ಯಾಕಂದ್ರೆ ಇವತ್ತಿನ ದಿನದೊಳಗೆ ನಮ್ಮ ಓಣಿ ಒಳಗಾದ್ರೂ ಕೂಡ ಅಂತ ಹಿರಿಯರು ನಾವು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ವಯಸ್ಸಾದ್ರೂ ಕೂಡ ಅವರು ಪ್ರತಿನಿತ್ಯ ತಮ್ಮ ಈ ಸಾಯಂಕಾಲ ವಾಕಿಂಗ್ ಕೂಡ ತಪ್ಪಿಸ್ತಿದ್ದಿಲ್ಲ. ಪ್ರತಿನಿತ್ಯ ಎಷ್ಟು ಮಳೆ ಬಂದರೂ ಸಹಿತ ಮಳೆ ಒಳಗೆ ವಾಕಿಂಗ್ ಮಾಡುವಂತ ಪ್ರವೃತ್ತಿ ಇದುವರೆಗೂ ಕೂಡ ಸಂತಿ ಕೂಡ ಅವರು ಮಾಡ್ಕೊಂಡ್ ಬರ್ತಿದ್ರು. ಅಷ್ಟು ಗಟ್ಟಿಯಾದಂತ ಜನ್ಮ. ಯಾವುದೇ ರೀತಿ ನಮ್ಮ ಮನೆಯೊಳಗ ಯಾರಿಗೂ ಕೂಡ ತೊಂದರೆ ಆಗ್ಲಾರ್ದಂಗೆ ನಡ್ಕೊಂಡು ಇವತ್ತು ಅವರು ಮರಣವನ್ನು ಹೊಂದಿದ್ರು ಕೂಡ ಬಹಳ ಒಂದು ಇದು ಸುಖಾಂತದ ಮರಣವನ್ನು ಕಂಡಾರ. ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನ ಹಾಸಿಗಿಡಿದು ಮಲ್ಕೊಳ್ಳುವಂತ ಕೆಲಸನೂ ಆಗಿಲ್ಲ. ನಿನ್ನೆ ದಿವಸ ಹಬ್ಬ ಹೊಲಕ್ಕೆ ಹೋಗ್ಬೇಕಂತ ತಯಾರಿ ಆದಂತವ್ರು ಸ್ವಲ್ಪ ಆರೋಗ್ಯದೊಳಗೆ ವ್ಯತ್ಯಾಸ ಆಗಿ ಸಾಯಂಕಾಲ ಟೈಮ್ ಒಳಗೆ ಅವರು ಇದನ್ನು ಹೊಂದಿದ್ರು. ಅಂತ ವ್ಯಕ್ತಿಗಳನ್ನ ನಾವೆಲ್ಲ ಕಳ್ಕೊಂಡು ಕುಟುಂಬಸ್ಥರು ಕೂಡ ಬಹಳ ದುಃಖದಲ್ಲಿದ್ದಾರೆ. ಅವ್ರ ದುಃಖವನ್ನೆಲ್ಲ ಆ ಪರಮಾತ್ಮ ಆ ದುಃಖವನ್ನ ಶಕ್ತಿಯನ್ನ ಕೊಳ್ಳಿ, ಆ ದುಃಖವನ್ನು ಮರೆಸುವಂತ ಶಕ್ತಿ ಕೊಳ್ಳಿ ಅಂತೇಳಿ ನಾವು ನೀವೆಲ್ಲ ಕೇಳ್ಕೊಂಡು ಈಗ ಶ್ರೀಗಳಿಂದ 2 ಆಶೀರ್ವಾದವನ್ನು ಕೇಳೋಣ. ಅಮ್ಮ ಜನರಿಗೆ ವಿಜ್ಞಾಪನೆಗಳು. ಚೂಡಿ ಗ್ರಾಮದ ನಿವಾಸಿಯಾದ ಶ್ರೀಯುತ ಬಸಪ್ಪ ಇಳ್ಕಲ್ ಶುಕ್ರವಾರ 4:30 ಅಪಾರ ಬಂಧು ಬಳಗನ್ನು ಅಗಲಿ ಶಿವಾದಿನರನ್ನು ತಿಳಿಸಲು ಬಹಳ ವಿಷಾದವೆನಿಸುತ್ತದೆ. ತಾವೆಲ್ಲ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀರಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಇವರ ಶಿವಣರಾಧನೆಯನ್ನು 23/12/2025 ಮಂಗಳವಾರ ದಿವಸ 12 ಗಂಟೆಗೆ ಚೂಡಿ ಗ್ರಾಮದ ಸ್ವಗೃಹದಲ್ಲಿ ಮಾಡುವುದಾಗಿ ನಿಶ್ಚಯಿಸಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಅದರಲ್ಲಿ ಪಾಲ್ಗೊಂಡು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗಿ ಮನೆಯವರ ಪರವಾಗಿ ವಿಜ್ಞಾಪನೆಗಳು. ಪ್ರಾತಸ್ಮರಣೀಯರಾದ ಬಸವಾದೀಶ್ವರ ಶರಣರ ಎಲ್ಲ ಸಂತರನ್ನ ಮಹಂತನ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಸೂಡಿ ಗ್ರಾಮದಲ್ಲಿ ಬಸಪ್ಪ ಇಳ್ಕಲ್ ಇವರ ಅಂತ್ಯಯಾತ್ರೆ ಭಾಗಿಯಾದಂಥ ಯಾವತ್ತು ಮಹಾಜನಗಳೇ ಮಾತೆಯರು. ಬಸಪ್ಪ ಇಳ್ಕಲ್ ಅವರು ಅತ್ಯಂತ ಸಾತ್ವಿಕ ವ್ಯಕ್ತಿಗಳು, ನಿರಾಡಂಬರಿ ವ್ಯಕ್ತಿಗಳು. ನಾವೆಲ್ಲ ಹುಟ್ಟಿದಾಗ ಬರೀ ಉಸಿರುತ್ತದೆ, ಹೆಸರಿರಂಗಿಲ್ಲ. ಹುಟ್ಟಿದ ದಿವಸ ಉಸಿರು ಅಷ್ಟೇ, ಹೆಸರಿರಂಗಿಲ್ಲ. ಸತ್ತಾಗ ಹೆಸರಿರ್ತೈತಿ, ಉಸಿರಿರಂಗಿಲ್ಲ. ಅದಕ್ಕೆ ನಮ್ಮ ಬಸಪ್ಪ ಇಳ್ಕಲ್ ಅವರು ಒಳ್ಳೆ ಹೆಸರು ಪಡೆದಂಥ ವ್ಯಕ್ತಿಗಳು. ಅದಕ್ಕೆ ನಾವು ಹುಟ್ಟಿದ ಮೇಲೆ ಏನಾದ್ರು ಒಳ್ಳೆ ಕೆಲಸ ಮಾಡಿ ಸಮಾಜ ಹೌದು ಅನ್ಸ್ಕೋಬೇಕು. ಇಷ್ಟೆಲ್ಲ ಮಂದಿ ಕುಡಿಲ್ಲ, ಇದೋ ಸಾಕ್ಷಿ. ಬಸಪ್ಪ ಹೆಂಗಿದ್ದ ಅಂದ್ರೆ ಇಷ್ಟೆಲ್ಲ ಇದೇ ಸಾಕ್ಷಿ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಆನೆಯನ್ನು ಏರಿಕೊಂಡು ಹೋದ್ರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದ್ರಿ ನೀವು, ಕುಂಕುಮ ಕಸ್ತೂರಿ ಪೂಚಿಕೊಂಡು ಸತ್ತಿಲ್ಲ ಅರೇದೇ ಹೋದ್ರಲ್ಲ ಅಂತಕ್ಕಂಥ ಮಾತನ್ನು ಕೇಳಿ ನಾವೆಲ್ಲ ಇವತ್ತಿನ ದಿವಸ ಹುಟ್ಟಿದ ಮೇಲೆ ಏನು ಮಾಡ್ಬೇಕಾದ್ರೆ ಏನು ಸಾಧನೆ ಮಾಡಬೇಕು. ಹಂಗೆ ಅದಕ್ಕೆ ಹುಟ್ಟಿವಿ ಸಹಾಯಕ. ಯಾಕೆ ಹುಟ್ಟಿ ಸಹಾಯಕ ಇಷ್ಟು ನಮ್ಮ ಕೆಲಸ ಆಗ್ಬಾರ್ದು. ಮನುಷ್ಯ ಆದ್ಮ್ಯಾಗ ಜಂತು ನಾವು ನರಜನ್ಮ ಬಂದು ಮನುಷ್ಯ ಹುಟ್ಟೋದು ಬಹಳ ಕಷ್ಟ. ಹುಟ್ಟಿ ಬಿಟ್ಟಿನ ಅಲ್ಲ, ಅದಕ್ಕೆ ಹುಟ್ಟಿದ ಮೇಲೆ ಏನಾದ್ರು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು. ನಾನು ಕೊನೆಯವರೆಗೆ ಹೆಸರು ಚೆನ್ನಾಗಿ ಉಳಿಬೇಕು. ಈ ಬಸಪ್ಪನವ್ರು ಹೋಗ್ಯಾರಿಲ್ಲ ಅಂತ್ಯಾತು ಬಹಳ ಜನ ಇವರು ಭಾಗವಹಿಸಿದ.
ಯಾಕೆ ಅವ್ರು ಒಳ್ಳೆ ವ್ಯಕ್ತಿಗಳಂತ. ಅದಕ್ಕೆ ನಾವು ಹುಟ್ಟಿನ ಮನುಷ್ಯ ಈಗ ಹೋಗಿ ಬಸಪ್ಪನವರು ಅವ್ರು ಸ್ವರ್ಗಕ್ಕೆ ನರಕಕ್ಕೆ ಹೋಗಿ ಯಾರು ಗೊತ್ತಿದೆ? ಇಷ್ಟು ಮಂದಿ ಕೊಡಿರಿ ಸ್ವರ್ಗ ನರಕ ಯಾರು ನೋಡಿರ? ಯಾರು ಹೋಗಿದ್ರಿ? ಒಬ್ರು ಹೋಗಿದ್ರೆ ಸ್ವರ್ಗಕ್ಕೆ ನರಕಕ್ಕೆ ಹೋಗಿದ್ರ? ಇಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾನ, ಮರ್ತ ಲೋಕ ಎಂಬುದು ಕರ್ತಾರ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲ ಅಲ್ಲಿಯೂ ಸಲ್ಲರಯ್ಯ ಅಂತ ಅಪ್ಪ ಬಸವಣ್ಣ ಹೇಳಿದ. ಇಲ್ಲಿ ಹೌದಾಗ್ಬೇಕು, ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಹೌದಾದ್ರೆ ದೇವ್ರು ಬೇಕಂತ ವ್ಯಕ್ತಿ. ಇಲ್ಲಿ ಮಂದಿ ಬೇಡಾಗಿದ್ದ ದೇವ್ರು ಬೇಡಂತ ವ್ಯಕ್ತಿ ಅವ, ದೇವ್ರು ಬೇಡಂತವೆ. ಅದಕ್ಕೆ ಇಷ್ಟೆಲ್ಲ ಮಂದಿ ಕುಡಿದ್ರೆ ಬಸಪ್ಪ ಎಷ್ಟು ಜನಾನವಾಗಿ ವ್ಯಕ್ತಿ ಆತ. ಅವಿದ್ಯಾವಂತ ಅಲ್ಲ, ಸುಮಾರು 75 ವರ್ಷ BA ಓದಿದಂತ ಮನುಷ್ಯ ಆತ ಬಸಪ್ಪ. ಅಂತ ಮಹಾ ವ್ಯಕ್ತಿ ಬಸಪ್ಪ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಅದಕ್ಕೆ ಅವ್ರು ಎಂತ ಭಾಗವಹಿಸಿದ್ಮೇಲೆ ಅದಕ್ಕೆ ನಾವೆಲ್ಲ ಕೊನೆಗೆ ಈಗ ಎಲ್ಲಿ ಬಸಪ್ಪ ಹೆಂಗ್ ಹೋದಪ್ಪ, ಎಲ್ಲಿ ಸ್ವರ್ಗ ನರಕಕ್ಕೆ ಹೋದ ಅಂತ ಹೇಳಿಕ್ಕೆ ಇಷ್ಟೆಲ್ಲ ಮಂದಿನ ಸಾಕ್ಷಿ. ಒಬ್ಬ ತೀರ್ಕೊಂಡಿದ್ದ, ಕೂತ್ಕೊಂಡು ಹೊಂಟಿದ್ರು. ಒಬ್ಬ ಪಂಡಿತಿದ್ದ, ಅವ್ನು ಸುಮಾರು ಚಾಯ್ತು, ಎಲ್ಲ ಓದಿದ್ದವ, ದೊಡ್ಡ ಪಂಡಿತವ, ಒಂದು ಸುಮಾರು ಚಾಯ್ತು. ಏನು ವೇಶ್ಯರ ಮಂದಿ ಹೋಗಿದ್ದ. ಒಬ್ರು ಸತ್ತಿದ್ರು, ಹೊತ್ಕೊಂಡು ಹೊಂಟಿದ್ರು. ಹೋಗೋ ಮುಂದೆ ವೇಷ ತಂದು ಆಸೆ ಕಳಿಸಿದಾಕಿದ್ದ. ಇವತ್ತು ಸತ್ತವರು ಸ್ವರ್ಗಕ್ಕೆ ನರಕಕ್ಕೆ ನೋಡ್ಕೊಂಡು ಮಾತು ಕಳಿಸಿದಾಕಿದ್ದ. ಇವ ಪಂಡಿತ ಅದೇ ನಾ ಎಲ್ಲ ಶಾಸ್ತ್ರ ಓದಿ ಎಲ್ಲಿ ಬಂದಿದ್ದು, ಇವ್ ಸುಮಾರು ಕೆಲಸ ಮಾಡಿ ನಿನಗೆ ಹಂಗೆ ಗೊತ್ತಾಯ್ತು ಅಂದವ. ಬಾಯ ಮಣ್ಣು ಹಾಕಿ ವೇಷ, ನೀ ಬರೀ ಓದ್ಬಟ್ಟ ಕೂಚ್ಬಟ್ಟ, ಪುಸ್ತಕದ ಅಕ್ಷರ ಓದಿದ್ಯಾ, ಜ್ಞಾನ ಆಗಿದೆ ನಿನಗೆ. ಅಪ್ಪ ಬಸವಣ್ಣ ಏನಿಲ್ಲ, ಮತ್ತೆ ಲೋಕ ಕರ್ತಾರ ಇದು ಟಂಕಿಸಾಲೆ, ಈ ಲೋಕ ಟಂಕಿಸಾಲೆ. ಇದು ಹುಟ್ಟು ವ್ಯಕ್ತಿ, ಹುಟ್ಟು ನಾಣ್ಯ, ಕೊಟ್ಟಿ ವ್ಯಕ್ತಿ ಯಾರು ಆಗ್ಬಾರ್ದು. ಅದಕ್ಕೆ ಅಪ್ಪ ಹೇಳಿದಾಗ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದು ಅಲ್ಲಿಯೂ ಸಲ್ಲರಯ್ಯ, ಇಷ್ಟೆಲ್ಲ ಹಾಕಿದ್ರಲ್ಲ. ಇದು ಹೌದಾಗಿದ್ವಿ, ದೇವ್ರು ಬೇಕಂತ ವ್ಯಕ್ತಿ ಅವ. ಕಾಜಿ ಅಮ್ಮ ಈ ಹೆಸರು ಅಡ್ಡಾಡಿ ಬಂದ ಹೊತ್ಕೊಂಡು ಹೊಂಟಿದ್ರ ಆ ಗಿವೇಶಿ ದಾಚ್ ಅಡ್ಡಾಡಿ ಅಮ್ಮ ಅವ್ರು ಸ್ವರ್ಗಕ್ಕೆ ಹೋದ್ರಂತ. ಅದ್ ಹೆಂಗ್ ಕೈ ಹಿಂಗತ್ತ. ಅದಕ್ಕೆ ಹೋಗೋ ಕಾಲಕ್ಕೆ ಜನಾನ ಏನಪ್ಪ ಎಂಥ ವ್ಯಕ್ತಿಯಪ್ಪ, ಎಂಥ ಚಲೋ ವ್ಯಕ್ತಿದ್ದಪ್ಪ. ಮೊನ್ನೆ 3 ದೀಪ ತೆಗೆದಂಗಾತು. ನಮ್ಮ ಕಾಸತ್ ಜನ ಹತ್ಕೊಂಡು ದೂಪ ಮಾಡ್ಕೊಂಡು ತೆಗೆದ್ರ ಅನ್ನೋ ಕೈಲಾಸಕ್ಕೆ ಹೋದ ಅಂತ. ಇನ್ನು ಕೆಲವು ಮಂದಿ ಇರ್ತಾರ, ತಾಮಣೆ ಕೆಲ ಮಾಡಿದ್ರೆ ಸೇರಕ್ಕಿಲ್ಲ. ಇಂಥ ವ್ಯಕ್ತಿ ಸಮಾಜ ಇರ್ತಾರೆ. ಅವ್ರು ಸತ್ತಾಗ ಇದರ ಬಾಯ ಮಣ್ಣು ಹಾಕ ಚೋಟಿಕ್ಕಿಲ್ಲ, ಸತ್ತು ತಣ್ಣಗಾಗ್ತಕ್ಕಂಥ ಇಂಥ ವ್ಯಕ್ತಿ ಸಮಾಜ. ಅದಕ್ಕೆ ನಾವು ಹುಟ್ಟಿದ ಮೇಲೆ ಸಾಯಿದ್ರಾಗ ಏನಾದ್ರು ಸಮಾಜ ಕರ್ನಾಟಕ ದೇಶಕ್ಕೆ ಅದ್ರ ಒಳ್ಳೆ ಕೆಲಸ ಮಾಡೇ ಹೋಗ್ಬೇಕು. ಹಾಗೆ ನಮ್ಮ ಬಸಪ್ಪನವರು ಒಳ್ಳೆ ಸಾಧಕರು. ಇಲ್ಲಿ ತನಕ ಯಾವ ಕಪ್ ಸಿಕ್ಕೈತ ಬಸಪ್ಪ ಅಂತ ಯಾರು ಊರಾಗ ಅಂತಾರೆ? ಇಲ್ಲ. ಸಾಕು ಚಿನ್ನ ಬಂಗಾರದಾಗ ಬಸಪ್ಪ ಅಂತ ಚಿನ್ನದ ಬಸಪ್ಪ, ಅಂತ ಶ್ರೇಷ್ಠವಾದ ವ್ಯಕ್ತಿ ಬಸಪ್ಪ. ಅದಕ್ಕೆ ಇಷ್ಟೆಲ್ಲ ಮಂದಿ ಕುಡಿದ್ರೆ ಇರೋ ಸಾಕ್ಷಿ. ಬಸಪ್ಪ ಹೆಂಗಿದಂಗೆ ಇರೋ ಸಾಕ್ಷಿ. ಅದಕ್ಕಂಥದ್ದು ಚಿನ್ನ ನಾವೆಲ್ಲ ಹುಟ್ಟಿದ ಮೇಲೆ ಏನೋ ಒಳ್ಳೆ ಕೆಲಸ ಮಾಡಿ ಹೋಗೋಣ, ಒಳ್ಳೇದು ಮಾಡೋಣ. ಯಾಕಂದ್ರೆ ನಾನು ಸತ್ತ ಮೇಲೆ ದೇವ್ರು ಬೇಕಂತ ವ್ಯಕ್ತಿ ಆಗ್ಬೇಕು. ನಾವೆಲ್ಲ ಬರೇ ದುಡ್ಡಿದ ಗಳಿಸಿದ ಮಾಡಿದ ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿದ್ರೆ ದೇವ್ರು ಒಪ್ಪಂಗಿಲ್ಲ. ಅದಕ್ಕೆ ನಾ ಅಂತಿ ಆತ ಇಷ್ಟು ಮಂದಿ ಕುಡಿಯೋದಿಲ್ಲ. ನಮಗನ್ಸತ್ತೆ ಸೂಡಿ ಒಳಗ ಇಷ್ಟು ಮಂದಿ ಯಾರು ಸತ್ತಿಗೆ ಇಷ್ಟು ಮಂದಿ ಕುಡಿಯೋದು ನೋಡಿ. ಇಷ್ಟು ಮಂದಿ ಇಷ್ಟು ಚಂದ ಸಮಾಧಿ ಅಂತ್ಯಾತ್ರ ಭಾಗವಹಿಸೇ ಇಲ್ಲ. ಅದಕ್ಕೆ ನಾವಿಲ್ಲಿ ಬಸಪ್ಪ ಇಲ್ತ ಕರ್ಸ್ಕೊಂಡ ನಮ್ಮನ್ನ. ನಾವು ಯಾರು ಅಂತ್ಯಾತ್ರೆ ಕೊನೆಯವ್ರಿಗೆ ಹೋಗಿಲ್ಲ. ಬಸಪ್ಪ ನಾವು ಇಲ್ತ ಕರ್ಸ್ಕೊಂಡ ಭಾಳ ಸಂತೋಷ. ಬಸಪ್ಪ ಶಾಂತಿ ಶೈಲಿ ಒಳ್ಳೇದಾಗಪ್ಪ. ಇದೇ ಪ್ರಕಾರವಾಗಿ ಬಸಪ್ಪ ಏನು ಬಂದಂಗೆ ಎಲ್ಲ ಕೂಡಿದ್ರೆ ನಾವೆಲ್ಲ ಬಸಪ್ಪನ ಆರ್ಥಿಕ ಶಾಂತಿ ಶೈಲಿ ಅವ್ರ ಮನೆಯವ್ರಿಗೆ ತಾಳ್ಮೆ ಕೊಟ್ಟು ಶಕ್ತಿಯನ್ನು ಕೊಡಲಿ. ಅದಕ್ಕೆ ಬಸವ ಬಂದರು ಅವ್ರ ಆತ್ಮಿಕ ಶಾಂತಿ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿಪ್ಪ. ಮತ್ತೊಮ್ಮೆ ಶುಭನ ಹರಿಸಿ ನಾನು ಮಾಡಿ ಅಲ್ಲ ಒಂದು ಕುಂದ್ರಾಕಂತಾನ ಒಂದು ಅದಕ್ಕೆ ಮೇರೆ ಮನಿ ಮಾಡ್ತಾರೆ ಸಣ್ಣದು. ಹಾಂ, ಅದು ಕುಂದ್ರು ಅಷ್ಟೇ ಇಲ್ಲ. ಮೊದ್ಲು ಈಗ ಗಾಡಿ ಹೆಂಗೆ ಕುಂದ್ರಿಸಿದ್ರಿ ಹಂಗೆ ಕುಂದ್ರಿಸಿರೋಡ. ಶಿವಾಯಜ ಸ್ವಲ್ಪ ಸರಿಯಪ್ಪ. ಮಂಗಲ ಬೆಳಗಿರಿ ಬಸವೇಶ್ವರಿಗೆ ಮುತ್ತಿನ ದಾರುತಿಗೆ, ಮಂಗಲ ಬೆಳಗಿರಿ ಬಸವೇಶ್ವರಿಗೆ ಮುತ್ತಿನ ದಾರುತಿಗೆ, ಚಿನ್ನದ ದಾರುತಿ ರನ್ನದ ದಾರುತಿ ಬಸವೇಶ್ವರಗೆ, ಪಾವಡ ಪುರುಷಯ ಪನ್ನವ ಮಾಡುತ್ತ ಬಸವೇಶ್ವರಗೆ, ಮಂಗಲ ದಾರುತಿ ಚಿನ್ನದ ದಾರುತಿ ಬಸವೇಶ್ವರಗೆ, ಬಿಲ್ವ ಪಾತ್ರಿಯ ಧರಿಸನು ಬಾರೋ ಚನ್ನ ಬಸವೇಶ, ಮಂಗಳ ದಾರುತಿ ಎತ್ತಿರಿ ಬೆಳಗಿರಿ ಬಸವೇಶ್ವರಗೆ,
ಅಂದಾದಿಂದ ಚಂದವದಿಂದ ಮಾಲೆಯ ಧರಿಸೋಣ ಮಲ್ಲಿಗೆ ಮಂಟಪ ಶ್ರೀ ಗುರು ಬಸವೇಶ ಮಂಗಳದಾರುತಿಗೆ ಪಾವಡ ಪುರುಷಯ ಪನ್ನವ ಮಾಡುತ್ತ ಶ್ರೀ ಗುರು ಬಸವೇಶ ಮಂಗಳ ದಾರುತಿ ಚಿನ್ನದ ದಾರುತಿ ಬಸವೇಶ್ವರಗೇನ ದರೆಯಳು ಮೆರೆಯುವ ಕೂಡಲ ಸಂಗಮನಾಥ ಬಸವೇಶ್ವರಗೇನ ಮುತ್ತಿನ ದಾರುತಿ ಚಿನ್ನದ ದಾರುತಿ ಬಸವೇಶ್ವರಗೇನ ಮುತ್ತಿನ ದಾರುತಿ ಚಿನ್ನದ ದಾರುತಿ ಬಸವೇಶ್ವರಗೇನ ಜ್ಞಾನಪೂರ್ಣಂ ಜಗ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ ಜ್ಞಾನಪೂರ್ಣಂ ಜಗ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ ಅನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಜ್ಞಾನಪೂರ್ಣಂ ಜಗ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೇನೆಂಬುದ ಬಿಡಿರಿ ನರಕವೇ ಪ್ರಾಪ್ತಿ ವಿದ್ಯಾವಂತರ ಕೂಡ ಒಳಗೂಡಿರಿ ಸುಸ್ವಾಪದ ಸುಖವು ತಾನೇ ಕೈ ಸೇರುವುದು ಅನುಭವಿಸಿದ ಲಿಂಗಕ್ಕೆ ಮನವರ್ಪಿಸಿ ಬೆಳಗಿರಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನಾ ಜನ್ಮ ಕಳೆದುಳಿದ ಮೇಲೆ ಮಾನವ ಜನ್ಮದ ಬೆಳಕಿನಲ್ಲಿ ಹೀನ ವಿಷಯದಾಸಿ ಹಿಂದುಳಿಸಿದಕ್ಕೆ ದೇವನೇ ಕಥೆಯೆಂದು ಮನವೊಪ್ಪಿಸಿ ಬೆಳಗಿರಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಬಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಬಲವೋ ಕೊಟ್ಟಾನು ಗುರಿ ಅಮೆಗೆ ಮಾಡಿದ ಫಲದಿಂದ ಕೊಟ್ಟಾನು ಗುರಿ ಅಮೆಗೆ ಮಾಡಿದ ಫಲದಿಂದ ಹುಟ್ಟಿ ಬಂದ ಮಗನ ಹೆಸರು ಶಿವನೆಂದು ಕರೆಯಿರಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಹರ ಓಂ ಶಿವಲೋಕಲಿಂದ ಪರಮಾತ್ಮನೆ ಪಡೆದ ಶಿವದವಂಶಕ್ಕೆ ಇವರ ಪಂಚ ಆಚಾರ್ಯ ಪರಿಸಂಗತಾಂ ಪರತರಂ ಪಾದೋಗ ಕಲ್ಪೀಯತಾಂ ಶುದ್ಧಾನಾಂ ಭವಹರಂ ತೈತಶ್ಚ ಮಾದೀಯತಾಂ ಶಿವಲೋಕದಿಂದಲ ಪರಮನ ಪದವಿರಿದು ಶಿವನ ಭೂತನಾಗಿ ಶಿವಲಿಂಗಂ ದೀಕ್ಷೆಯಂ ಪಡೆದು ಶಿರದೋಳಿಯ ಗೆಳೆಯುತ್ತವೆ ಪರಬ್ರಹ್ಮವೆಂಬರು ಹಿಡಿದು ಶತಸ್ಥಳ ಕ್ರಿಯಾಶೀಲನಾಗಿದ್ದು ಗುರುಲಿಂಗ ಜಂಗಮರ ನಿಜ ಭಕ್ತಿಯಿಂದ ಭಜರುತ್ತಾ ಅವರ ಪಾದೋದಕಂ ಪ್ರಸಾದಂ ಸ್ವೀಕರಿಸುತ್ತಾ ಶರೀರ ಧರ್ಮವನೀಗಿ ಧರೆಯ ಭೋಗವನ್ನಳಿದು ಶಿವನಳ್ಳುವಂದಾದ ಬಳಿಕ ಪುನರಪಿ ಮೃತ್ಯವನ್ನು ಬಯಸಬೇಡವು ಮಗನೇ ನಾನಿಂದು ನಿನಗೆ ಪುಷ್ಪವನುವೆನು ಶಿವ ಶಿವ ಎಂಬುದು ಚಂದಂ ಶಿವನಲ್ಲಿ ಧಾನ್ಯ ಎಂಬುದು ಚಂದಂ ಶಿವನಲ್ಲಿ ಭಾವರತ್ನಗಿರಿ ಎಂಬುದು ಚಂದಂ ಚೆಮ್ಮುಲಿಂಗ ಓಂ ಹರ ಓಂ ಯಜ್ಞೇನ ಜಂತು ದೇವ ಸ್ಥಾನಿ ಧರ್ಮಾನ ಕಂತಃ ನಕಂ ನ ದೇವೋ ವಿದ್ಯತೆ ಕಾಕೆ ನ ಪಾಷಾಣ ಮೃಣ್ಮಹೇ ಭಾವೇಶು ವಿದ್ಯತೆ ಹೇ ದೇವ ತಸ್ಮಾತ್ ಭವೈ ಕಾರಣಂ ಏಕೇನಾಪಿ ವಿರಕ್ಷಣಃ ಸುಜನತಾಸ್ತು ವಂದನಂ ಜಯ ಜೈಮಂಗಲಂ ಪಾರ್ವತಿ श्री विजय महांतेश्वर महाराज की, शरण बसवेश्वर महाराज की, गविसिद्धेश्वर महाराज की, हरसिद्धेश्वर महाराज की जय मंगलम जय नमः पार्वतीश्वर महादेव जय ಶಿವಗಣರಾಧನೆಯನ್ನು 23/12/2025 ಮಂಗಳವಾರ ದಿವಸ ಸೂಡಿಯ ಸ್ವಗ್ರಾಮದಲ್ಲಿ ಆಚರಿಸಲಾಗುವುದು. ತಾವೆಲ್ಲರೂ
ಸಕಲ ಸಭಕ್ತರು ಎಲ್ಲ ಬಂಧುಗಳು ಕೂಡ ಅವತ್ತಿನ ಆ ಒಂದು ಶಿವಗಣಾನಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಶಿವಗಣಾನಂದನ ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ವಿ. 23/12/2025 ಮಂಗಳವಾರ ದಿವಸ. ಮುಖತ್ವ ನೋಡ್ರಿ ಅಂತ ಹೇಳಿದ್ರಿ ಇಲ್ಲ. ಹಲೋ, ಇವತ್ತು ನಮ್ಮ ಬಸಪ್ಪನವರ ಅಂತ್ಯಯಾತ್ರೆಯಲ್ಲಿ ಭಾಗವಹಿಸಿದ ಜನಗಳೇ, ಬಸಪ್ಪನವ್ರು ಹೋದ್ರು. ಬಸಪ್ಪನವ್ರ ನಂತರ ಅವ್ರ ಮನೆಗೆ ಬೇಕು ಹಿರಿಯರು ಯಾರು ನಡೆಸಿ ಹೋಗ್ತಕ್ಕಂಥವ್ರು ಬೇಕಲ್ಲ, ಕಾಶಪ್ಪನವರು. ಅದಕ್ಕೆ ಅವ್ರಿಗೆ ಬಸಪ್ಪನವ್ರ ಜವಾಬ್ದಾರಿ ಎಲ್ಲವನ್ನು ಅವ್ರು ತೆರಿಗೆ ಹಾಕಿ ಕುಂತ್ಕೊಂಡು ಹೇಳಿ ಅವ್ರಿಗೆ ಸದ್ಯ ಅವ್ರ ರೂಮ ಟೊಪಿಗೆ ಅವ್ರು ಹಾಕಂತ ಸೂಚನೆ ಕೊಡ್ತಾ ಇದ್ರು. ಇದೇ ಪ್ರಕಾರವಾಗಿ ನೀವೆಲ್ಲ ಹಿಂದ್ ಬಸಪ್ಪನವ್ರು ಹೇಗಿದ್ರು, ಧರ್ಮ ರೀತಿ ನೀತಿ ಆಚಾರ ಹಂಗ ನಡ್ಕೊಂಡು ಹೋಗಪ್ಪ, ಹಂಗ ಹೋಗ್ತೀರ. ಅವ್ರು ಹೆಂಗಿದ್ರು ಬಸಪ್ಪನವ್ರು ಹಂಗ ನೀವೆಲ್ಲ ನಡ್ಕೊಂಡು ಹೋಗ್ಬೇಕು, ಇದೇ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಬಸಪ್ಪನವ್ರು ಹೇಗಿದ್ರು, ಇಲ್ತಕ್ಕ ಒಂದು ಕಪ್ ಹೆಚ್ಚು ಸಿಕ್ಕಿಲ್ಲ, ಅದೇ ಪ್ರಕಾರ ನೀವು ಮತ್ತನ ಊರಿಗೆ ನಾಯಿಗೆ ಊರಿಗೆಲ್ಲ ಅಂತ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೇದಾಗಿ ನಡ್ಕೊಂಡು ಹೋಗ್ತೀರಾ? ಆಯ್ತು. ಬರ್ತಾನ ಈಶಪ್ಪ ಮಾಮ ಈ ಕಡೆ ಬಾ. ಇಲ್ಲೇ ಮಾಡ್ಬಿಡು ಮಾಮ, ಇಲ್ಲೇ ಮಾಡ್ಬಿಡು ಮಾಮ, ಇಲ್ಲೇ ಮಾಡ. ನೀವು ನಮಸ್ಕಾರ ಮಾಡ್ಬೋದು, ನೀನು ಮಾಡಿ ಬಂದ್ಬಿಡ್ಲಿ. ಸಾಕ, ಹೋದವ್ರು ಯಾರು ಬೇಡ. ಇಲ್ಲೇ ಮಾಡ್ಬಿಟ್ರು, ಇಲ್ಲೇ ಮಾಡ್ರಿ ನೀವು, ಇಲ್ಲೇ ಮಾಡ್ಬಿಡ್ರಿ ನೀವು. ಅಲ್ಲ ಹುಡುಗರ್ನ ಯಾಕೆ ಕೇಳ್ಸಾಕತ್ರಿ ನೀವು? ಸುವಾಸ ಇಲ್ಲೇ ಮಾಡ್ಬಿಡ. ಹಾ, ಇಲ್ಲೇ ಮಾಡ್ಬಿಡ್ರಿ ಸಾಕ, ಇಲ್ಲೇ ಮಾಡಿ ಬಂದ್ಬಿಡ್ರಿ ಸಾಕ. ಶಳಪಣ ಶಳಪಣ ಅತ್ತೆ ಅಮ್ಮ 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 ತೋರ್ಸು. ಸರಿ 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 ಅದು ಸರಿ. ಮುತ್ತಪ್ಪ ಮುತ್ತಣ್ಣ ಲಿಂಗು ಇಲ್ಲ ಕೊಡ್ಬೇಕಣ್ಣ? ಲಿಂಗು ಇಲ್ಲ ರೀ, ಲಿಂಗು ಕೊಟ್ರಿಲ್ಲ. ಅಲ್ವಾ ಲಿಂಗು ಇರಂಗಿಲ್ಲ, ಲಿಂಗು ಇರಂಗಿಲ್ಲ. ಇಲ್ಲ ಇಲ್ಲ ಮಂಡಿ ತೋರಲಿ, ದೊಡ್ಡ ಕೊಡ್ರಿ. ಅಲ್ಲೇ ಇಡ್ರಿ, ದಂಡಿಗೆ ಇಡ್ರಿ. ಕೆಳಗಿಟ್ಬಿಡ್ರಿ, ಜಾಗಿನ ಮ್ಯಾಗಿಡು, ಜಾಗಿನ ಮ್ಯಾಗಿಡ್ರಿ, ಜಾಗಿನ ಮ್ಯಾಗಿಡು. ಸಾಕು ಬಾ. ಹಾ ಸಾಕು ಬರ್ರಿ, ಸಾಕು ಸಾಕು. ಹಾ
ಹಗೂರ್ ಕೈಡಪ್ಪ ಹಗೂರ್ ಕೈಡ ಹಾ ಇರ್ಲಿ ಹಾ ಹಗೂರ್ ಕೈಡ ಹಾ ಸಾಕು ಒಳಗೆ ಒತ್ಬೇಡ ಹಾ ಒಳಗೆ ಒತ್ಬೇಡ ಹಾ ಏ ಸಾಕು ಅಷ್ಟ ಸಾಕು ಹಂಗೆಲ್ಲ ಮಾತಾಡ್ಬಾರ್ದು ಸಾಕು ಬರ್ರಿ ಸಾಕು ಶಣಪಣ ಸಾಕು ಸಾಕು ಬರೋ ಕಡೆ ಹೊರಡ್ಬಿಡಿ ಹಿಂದೆ ದೊಡ್ಡ ಹಾಕ್ರಿ ಮಣ್ಣಾಕ್ರಿ ಹೆಂಡಿ ಒಗದಾಡ್ ಬರ್ರಿ